ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯ ಸುನೀತೆ ಸಂಬಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಿಗೆ ನಿಮ್ಗೆಲ್ಲರಿಗೂ ಮೊದಲೇದಾಗಿ ಸ್ವಾಗತ ಸುಸ್ವಾಗತ. ಸುಮಾರು ದಿನ ಆಗಿತ್ತು ನಿಮ್ಗಳ ಜೊತೆಗೆ ಇಂಟ್ರಾಕ್ಟ್ ಮಾಡ್ದೇನೆ, ಬಟ್ ನನಗೆ ಇವತ್ತು ಒಳ್ಳೆ ಕಾಂಟೆಂಟ್ ಸಿಕ್ಕಿದೆ. ಸೊ ಅದನ್ನ ನಿಮ್ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ಸಖತ್ ಎಕ್ಸೈಟ್ಮೆಂಟ್ ಇದೆ. ಸೊ ಹೋಪ್ ನೀವು ಈ ವಿಡಿಯೋನ ಇಷ್ಟಪಡ್ತೀರಾ. ಈ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ನಾನು ಈ ವಿಡಿಯೋ ಬಗ್ಗೆ ಅಥವಾ ಇದ್ರ ಒಂದು ನಾನು ಮಾಡ್ತಿರೋ ವಿಡಿಯೋ ಬಗ್ಗೆ ಅಥವಾ ನಾನು ಮಾಡ್ತಿರೋ ಬ್ಲಾಗ್ ಬಗ್ಗೆ ನಿಮ್ಗೆ ಏನಾದರೂ ಡಿಸ್ಕ್ರಿಪ್ಷನ್ ಕೊಡಲೇಬೇಕು. ಸೊ ಆಸ್ ಯೂಶುವಲ್, ಸೊ ನಾನು ಹೋಗ್ತಾ ಇರೋದು ಇವತ್ತು 10 ವರ್ಷಗಳ ನಂತರ ನಡೀತಾ ಇರೋ ನಮ್ಮೂರ ಜಾತ್ರೆ. ಅದು ಗೋಕಾಕ್ ಜಾತ್ರೆ ನಡೀತಾ ಇದೆ. ಪ್ರತಿ 5 ವರ್ಷಕ್ಕೆ ನಡೀತಿತ್ತು, ಬಟ್ ಇವಾಗ ಕೊರೋನಾ ಕೋವಿಡ್ ಬಂದಿದ್ದಕ್ಕೋಸ್ಕರ ನಾವು 5 ಇಯರ್ಸ್ನ ಎಕ್ಸ್ಟೆಂಡ್ ಮಾಡಬೇಕಾಯ್ತು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು 10 ಇಯರ್ಸ್ ಆಫ್ಟರ್ 10 ಇಯರ್ಸ್ ನೋಡ್ತಾ ಇರೋ ಜಾತ್ರೆ. ಸೊ ಎಲ್ಲ ಆಲ್ಮೋಸ್ಟ್ ನೋಡ್ತಾ ಇರ್ತಾರೆ, ಬಟ್ ನಾನು ನೋಡ್ತಾ ಇರೋ ಮೊದಲನೇ ಜಾತ್ರೆ ಅಂತ ಹೇಳ್ಬೋದು. ಸೊ ನನಗೆ ಸಖತ್ ಎಕ್ಸೈಟ್ಮೆಂಟ್ ಇರುತ್ತೆ ಏನೇನೆಲ್ಲ ಇರುತ್ತೆ ಅಂತ ಹೇಳಿ. ಸೊ ನೀವು ಕೂಡ ಅದೇ ಎಕ್ಸೈಟ್ಮೆಂಟ್ ಇಂದ ಈ ವಿಡಿಯೋನ ಟಿಲ್ ಎಂಡ್ ನೋಡಿ, ಸೊ ದಟ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಅಂಡ್ ಈ ವಿಡಿಯೋನ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಸೇವ್ ಮಾಡೋದನ್ನ ಮಾತ್ರ ಮರಿಬೇಡಿ, ಬಿಕಾಸ್ ಈ ಒಂದು ಜಾತ್ರೆ ಅತಿ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು, ವಿಚ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ. ಸೊ ನಾನು ಕೇಳಿರೋ ಪ್ರಕಾರ ಸಿಕ್ಕಾಬಡೆ ಎಂಜಾಯ್ ಮಾಡುವಂತಹ ಒಂದು ಜಾತ್ರೆ ಆಗಿರುತ್ತೆ. ಸೊ ಈ ವಿಡಿಯೋದನ್ನ ತಪ್ಪದೆ ನೀವು ಎಂಡ್ ವರ್ಗೂ ನೋಡಿ. ಸೊ ನಾನು ಇವಾಗ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಹೋಪ್ ನೀವು ಈ ವಿಡಿಯೋನ ನೋಡ್ತಾ ನೋಡ್ತಾ ಜಾತ್ರೆಯಲ್ಲಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾ, ಲೆಟ್ಸ್ ಗೋ ಕಮ್. ಸೊ ವಾಚ್ ಟಿಲ್ ಎಂಡ್. ಸೊ ಬೈ. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಇದು ಹೊನ್ನಾಟ ಅಂತ ಹೇಳ್ತಾರೆ, ಬಿಗಿನಿಂಗ್ ಆಫ್ ಜಾತ್ರಾ. ದೇವಿ ತನ್ನ ತವರು ಮನೆಗೆ ವಾಪಸ್ ಬರುವಂತಹ ದೃಶ್ಯ ಅಂತ ಹೇಳ್ಬೋದು. ಇಲ್ಲಿ ಆಡಿಸ್ತಾ ಇರೋದು ಇಂಗ್ಲೋಬಾ ಆ್ಯಂಡ್ ಇದು ದೇವಿ. ಈ ದೇವಿನ ಇಡೀ ಗೋಕಾಕ್ ತುಂಬ ಇವಳನ್ನ ಮೆರೆಸ್ತಾರೆ. ಆ್ಯಂಡ್ ಮೆರೆಸೋದಕ್ಕೆ ಈ ಒಂದು ದೃಶ್ಯಗಳು ನೋಡ್ತಿರ್ಬೋದು. ರೋಡ್ ತುಂಬ ಅಲಂಕಾರ ಮಾಡಿರ್ತಾರೆ, ಲೈಟು ಆ್ಯಂಡ್ ದಟ್ ಆ ಸಂಭ್ರಮನೇ ನೋಡೋಕ್ಕೆ ಚಂದ ಅಂತ ಹೇಳ್ಬೋದು. ಐ ಡಿ ನಾಟ್ ಎಕ್ಸ್ಪೆಕ್ಟ್ ದಿಸ್. ಆ್ಯಂಡ್ ಸಣ್ಣ ಮಕ್ಕಳಿಗೆ ಆಟ ಆಡುವಂಥ ಈ ಒಂದು ಸುಂದರವಾದ ಆಟಗಳು, ಸೈಡಿಗೆ ರೋಡ್ ಸೈಡಿಗೆಲ್ಲ ನೀವು ನೋಡ್ತಾ ಇರೋ ಹಾಗೆ ಒಂದು ಬ್ಯೂಟಿಫುಲ್ ಒಂದು ಲೈಟಿಂಗ್ಸ್ ಇರುವಂಥ ಒಂದು ಆಟಗಳು. ಆ್ಯಂಡ್ ರೋಡ್ಸಿಗೆ ಎಲ್ಲದಕ್ಕೂ ಒಂದೊಂದು ಶಾಪ್ಸ್ ಇಟ್ಟಿರ್ತಾರೆ, ರೋಡ್ ಸೈಡ್ ಶಾಪ್ಸ್. ಇಟ್ ಮೇ ಬಿ ಲೈಕ್ ತಿಂಡಿ ತಿನಿಸುಗಳು, ಎಲ್ಲ ಥರದ ಒಂದು ಸೌಲಭ್ಯಗಳು ಈ ಒಂದು ಜಾತ್ರೆಯಲ್ಲಿ ಸಿಗತ್ತೆ ಅಂತ ಹೇಳ್ಬೋದು. ಸಖತ್ ಖುಷಿ. ಇಡೀ ಗೋಕಾಕ್ ತುಂಬ ಜನರು ಆ್ಯಂಡ್ ಆ ಒಂದು ರಶ್ ಆಗಿರ್ಬೋದು. ನಮ್ಮ ಗೋಕಾಕಲ್ಲಿ ನಾನು ಯೂಶ್ವಲಿ ನೋಡಿ ತುಂಬ ಕಡಿಮೆ ಈ ಥರ, ಬಟ್ ಜಾತ್ರೆ ಈ ಥರ ಇರುತ್ತೆ ಅಂತ ದೇವರೇ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಎಲ್ಲಿ ನೋಡಿದಲ್ಲೆಲ್ಲ ಜನರು, ಆ ಜನರ ಮಧ್ಯದಲ್ಲಿ ಹೋಗಿ ನಾವು ಒಂದು ಚಿಕ್ಕ ಮಕ್ಕಳಾಗಿ ಅದು ಬೇಕು ಇದು ಬೇಕು ಅಂತ ಕೇಳೋ ಆ ಚಿಕ್ಕ ಮಕ್ಕಳು ಅದನ್ನು ನೋಡೋದೇನೆ ಒಂಥರ ಸಖತ್ ಖುಷಿ ಆಗುತ್ತೆ. ಸೊ ನಾನು ಈ ಥರದ್ದು ನೋಡಿದ್ದು ಲೈಕ್ ನನಗೆ ಐ ಡೋಂಟ್ ರಿಮೆಂಬರ್ ಎನಿಥಿಂಗ್. ಸೊ ದಿಸ್ ಇಸ್ ಮೈ ಸೆಕೆಂಡ್ ಜಾತ್ರಾ ಅಂತ ಹೇಳ್ಬೋದು. ಬಟ್ ನನಗೆ ನೋಡಿದ್ದು ನೆನಪು ಅಂತಂದರೆ ಇದೇ ಫಸ್ಟು ಜಾತ್ರಾ ಅಂತ ಹೇಳ್ಬೋದು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇದು ಸತತ 9 ದಿನಗಳಿಂದ ನಡೆಯುವಂಥ ಈ ಒಂದು ಸುಂದರವಾದ ಜಾತ್ರಾ ಅಂತಂದರೆ ದಿಸ್ ಇಸ್ ದ ಬ್ಯೂಟಿಫುಲ್. ಆ್ಯಂಡ್ ಇವು ದುರ್ಗಾದೇವಿ ಮತ್ತು ಮಹಾಲಕ್ಷ್ಮೀ ದೇವಿ ಇಬ್ಬರೂ ಅವರು ಈ ಥರ ಬರ್ತಾರೆ. ಆ್ಯಂಡ್ ಅವಳ ತವರು ಮನೆಗೆ ಅವಳು ವಾಪಸ್ ತೆರಳೋದು, ಅದನ್ನ ನೋಡೋದೇ ಒಂದು ಚಂದ. ಆ್ಯಂಡ್ ಶಿ ಕಮ್ಸ್ ವಿತ್ ಲಾಟ್ಸ್ ಆಫ್ ಹ್ಯಾಪಿನೆಸ್. ಅವಳ ಮುಖದಲ್ಲಿ ಆ ಒಂದು ಮಂದಹಾಸ ನೋಡ್ಬೋದು ನಾವಿಲ್ಲಿ, ನೀವು ನೋಡ್ತಾ ಇರ್ಬೋದು. ಸಖತ್ ಖುಷಿ ಆಗತ್ತೆ. ಆ್ಯಂಡ್ ಇದು ನಮ್ಮ ಇಡೀ ಗೋಕಾಕ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಆ್ಯಂಡ್ ಇದು ಇಡೀ ಅಂದರೆ ಅತಿ ದೊಡ್ಡ ಜಾತ್ರೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಸೊ ಇದು ಎವಿಡೆನ್ಸ್ ಆಗಿ ನ್ಯೂಸ್ ಪೇಪರಲ್ಲೂ ಕೂಡ ಬಂದಿದೆ. ಸೊ ಐ ವಾಸ್ ವೆರಿ ಹ್ಯಾಪಿ ಟು ಸಿ ದಿಸ್, ಬಿಕಾಸ್ ನಮ್ಮ ಊರ ಬಗ್ಗೆ ಈ ಒಂದು ಬ್ಯೂಟಿಫುಲ್ ದೃಶ್ಯನ ನ್ಯೂಸ್ ಪೇಪರಲ್ಲಿ ನೋಡೋದು. ಆ್ಯಂಡ್ ಇದು ಭಂಡಾರ ಜಾತ್ರೆ ಅಂತ ನಾವು ಇನ್ನೊಂದು ಹೆಸರಲ್ಲಿ ಕೂಡ ಕರಿತೀವಿ. ಸಖತ್ ಖುಷಿ ಆಗತ್ತೆ. ಎಲ್ಲೆಲ್ಲೂ ಅರ್ಶನ, ಎಲ್ಲೆಲ್ಲೂ ಭಂಡಾರು. ನನಗೆ ನೋಡೋಕ್ಕೆ ಸಖತ್ ಖುಷಿ ಆಯಿತು. ಆ್ಯಂಡ್ ನೀವು ನೋಡ್ತಿರ್ಬೋದು, ದಿಸ್ ಇಸ್ ಎಂಟೈರ್ ಗೋಕಾಕ್ ಫಿಲ್ಡ್ ವಿತ್ ಯೆಲ್ಲೋ. ಆ್ಯಂಡ್ ಸಖತ್ ಖುಷಿ ಆಯಿತು. ಅವಳನ್ನು ಅತಿ ಅದ್ಧೂರಿಯಾಗಿ ಅವಳನ್ನ ಇಡೀ ಗೋಕಾಕನ್ನ ನೋಡಿಸೋ ಅಂಥ ಒಂದು ದೃಶ್ಯ. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಸೀಯಿಂಗ್ ದಿಸ್. ಆ್ಯಂಡ್ ಅವಳು ನಮ್ಮ ಊರಲ್ಲಿ ಕಟ್ಟಿರೋ ಹೊಸ ಒಂದು ಟೆಂಪಲ್ಗೆ ಬರ್ತಾಳೆ. ಸೊ ಅವಳ ಮುಖದಲ್ಲಿರೋ ಆ ಮಂದಹಾಸನೆ ನೋಡೋದೇ ಸಖತ್ ಖುಷಿ. ಆ್ಯಂಡ್ ದಿಸ್ ಇಸ್ ದ ಹೈಲೈಟ್ಸ್ ಆಫ್ ಎಂಟೈರ್ ಜಾತ್ರಾ. ಸೊ ಇದು ಹೊನ್ನಾಟದ ಒಂದು ದೃಶ್ಯ ಆಗಿರ್ಬೋದು, ಇಂಗ್ಲೋಬಾ ದೃಶ್ಯ. ಆ್ಯಂಡ್ ಇವಳು ಲಕ್ಷ್ಮಿ ಸಖತ್ ಮುಖದಲ್ಲೇ ಅದು ಗೊತ್ತಾಗತ್ತೆ ಎಷ್ಟು ಚಂದ ಅವಳ
ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಈ ಥರದ್ದು ಹೈಲೈಟ್ಸ್ ನಿಮಗೆ ತೋರಿಸೋದಕ್ಕೆ ನನಗೆ ಸಖತ್ ಖುಷಿ ಆಗ್ತಿದೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದು ನೀವು ಕಮೆಂಟ್ ಮೂಲಕ ತಿಳಿಸಿ. ನನಗೆ ತುಂಬ ಜನ ಕೇಳ್ತಿದ್ರಿ ಸುನಿಧಿ ಲೈಕ್ ವ್ಲಾಗ್ಸ್ ಬಂದಿಲ್ಲ ಅಂತ ಹೇಳಿ. ಸೊ ಈ ಒಂದು ವ್ಲಾಗ್ ಸ್ಪೆಷಲಿ ನಿಮಗೋಸ್ಕರ. ಐ ವಾಸ್ ವೇಟಿಂಗ್ ಫಾರ್ ಬೆಟರ್ ಕಂಟೆಂಟ್. ಸೊ ಈ ಕಂಟೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ ನೋಡೋದಕ್ಕೆ ಅಂತ ಅನ್ಕೊತೀನಿ. ತುಂಬ ಖುಷಿ ಆಯಿತು. ಎಲ್ಲೆಲ್ಲೂ ಅರ್ಶಿನ. ಆ್ಯಂಡ್ ಈ ಸಲ ಇನ್ನೊಂದು ಖುಷಿ ವಿಚಾರ ಅಂತಂದರೆ ಎಲ್ಲರೂ ಅರ್ಶಿನದಲ್ಲೇ ಮುಳುಗಿದ್ರು. ಯೂಶ್ವಲಿ ಭಂಡಾರ ಯೂಸ್ ಮಾಡ್ತಾರೆ, ಬಟ್ ಅರ್ಶಿನದಲ್ಲಿ ನಾವು ಆಟ ಆಡಿದ್ವಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದಿ ಫ್ಯಾಮಿಲಿ, ತುಂಬ ಅಂದರೆ ತುಂಬ ಜನ ಲೈಕ್ ಎಲ್ಲರ ಮನೇಲೂ ಜನರು ತುಳುಕ್ತಿದ್ರು. ಆ್ಯಂಡ್ ನಮ್ಮ ಮನೇಲೂ ಕೂಡ ನಮ್ಮ ನೆಂಟರು ಬಂದಿದ್ದರು. ಸೊ ಅವ್ರ ಜೊತೆಗೆ ಎಷ್ಟೋ ವರ್ಷಗಳ ನಂತರ ಸೇರುವಂಥ ಒಂದು ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ಮನೆಗೆ ನಮ್ಮ ರಿಲೇಟಿವ್ಸ್ ಬಂದಿದ್ದರು. ಆ್ಯಂಡ್ ವಿ ಎಂಜಾಯ್ಡ್ ಲೈಕ್ ಎನಿಥಿಂಗ್, ಆಲ್ ಕಸಿನ್ಸ್ ಆ್ಯಂಡ್ ಆಲ್. ಆ್ಯಂಡ್ ನೀವು ನೋಡ್ತಿರೋ ಈ ಒಂದು ದೃಶ್ಯ, ದಿಸ್ ಇಸ್ ದತ್ತಾತ್ರೇಯ ಗುಡಿ. ಸೊ ದತ್ತಾತ್ರೇಯ ಗುಡಿಗೆ ನಾವು ಅದನ್ನು ಕೂಡ ಅದ್ದೂರಿಯಿಂದ ಲೈಟಿಂಗ್ಸ್ನೆಲ್ಲ ಹಾಕಿ ಸಖತ್ ಚಂದ ಮಾಡಿದ್ವಿ. ಆ್ಯಂಡ್ ದಟ್ ಈಸ್ ಆರ್ ಹ್ಯಾಪಿನೆಸ್ ಅಂತ ಹೇಳ್ಬೋದು. ಇದೇ ಥರ ಇಡೀ ಗೋಕಾಕ್ ತುಂಬ ಈ ಥರ ಲೈಟಿಂಗ್ಸ್ ಇತ್ತು. ಆ್ಯಂಡ್ ಇನ್ನೂವರೆಗೂ ಇದೆ. ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಟು ಗೋ ಔಟ್ ಟು ಸಿ ಎಂಜಾಯ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ಯು ಲೈಕ್ ದಿಸ್. ಲೈಕ್ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. 2025 ಗೋಕಾಕ್ ಜಾತ್ರದ ಕಂಪ್ಲೀಟ್ ಹೈಲೈಟ್ಸ್ ನೋಡಿ ಎಂಜಾಯ್ ಮಾಡಿ. ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ.